ಇವರೆಲ್ಲ ಏನು ಹೇಳ್ತಾರೆ ಇವೆಲ್ಲ ಕೂಡ ಜನರನ್ನು ದಾರಿ ತಪ್ಪಿಸ್ಲಿಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು. ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಆಗ್ತಾ ಇದೆ, ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. 25 ಜನ MP ಗಳು ಗೆಲ್ಸ್ಕೊಟ್ರು ಹೋದ್ ಸಾರಿ. ಒಂದಿನ ಬಾಯಿ ಬಿಟ್ಟಿದ್ದಾರೆ ಇವರು. ಒಂದು ದಿನ ಯಡಿಯೂರಪ್ಪ ಆಗಲಿ ಬಸವರಾಜ ಬೊಮ್ಮಾಯಿ ಆಗಲಿ ರಾಜ್ಯ ಸರ್ಕಾರಕ್ಕೆ ಈ ತರ ಶಿಫಾರಸು ಮಾಡಿದ್ದಾರೆ. 15ನೇ ಫೈನಾನ್ಸ್ ಕಮಿಷನ್ನು ಕೊಡ್ರಿ ಅಂತ ಹೋಗಿ ಕೇಳಿದಾರ? 25 ಜನ MP ಗಳು ಕೇಳಿದಾರ? ಇಸ್ ಇಟ್ ನಾಟ್ ಎನ್ ಇಂಜಸ್ಟಿಸ್ ಟು ಕರ್ನಾಟಕ? ಸೊ ಇವುಗಳೆಲ್ಲರ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಅವ್ರು ಇಟ್ಕೋತಾರೆ, ಕೇಂದ್ರ ರಾಜ್ಯ ಉತ್ತರ ರಾಜ್ಯಗಳಿಗೆಲ್ಲ ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾವು 50,257 ಕೋಟಿ ನಮಗೆ ಬಂದರೆ ಉತ್ತರ ಪ್ರದೇಶಕ್ಕೆ 2,80,000 ಕೋಟಿ ಅವ್ರಿಗೆ ಹೋಗುತ್ತೆ. ಬಿಹಾರ್ಗೆ ಹೋಗುತ್ತೆ 1 ಲಕ್ಷ ಕೋಟಿ, ಮಧ್ಯಪ್ರದೇಶಕ್ಕೆ ಹೋಗುತ್ತೆ, ರಾಜಸ್ಥಾನಕ್ಕೆ ಹೋಗುತ್ತೆ. ಯಾಕಂತಂದ್ರೆ ಇವ್ಯಾರು ಕೂಡ ಜನ ನಿಯಂತ್ರಣ ಮಾಡಲಿಲ್ಲ, ಎಂಥದ್ದು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಕ್ಕೆ ಹೋಗಲಿಲ್ಲ. ಈಗ ಏನು ಮಾಡ್ತಾರೆ, 5 ಮಾನದಂಡಗಳು ಮಾಡ್ತಾರೆ. 7th ಶೆಡ್ಯೂಲ್ನಲ್ಲಿ 5 ಮಾನದಂಡಗಳಿದ್ದಾವೆ. ಒಂದು, ವಿಸ್ತೀರ್ಣ ಎಷ್ಟಿದೆ ಕರ್ನಾಟಕದ್ದು, ಜನಸಂಖ್ಯೆ ಎಷ್ಟಿದೆ, ತಲಾ ಆದಾಯ ಎಷ್ಟಿದೆ, ಕಾಡು ಎಷ್ಟಿದೆ, ಸಮುದಾಯದ ಅಭಿವೃದ್ಧಿ ಹೆಂಗಾಗಿದೆ, ರಾಜ್ಯದ ಅಭಿವೃದ್ಧಿ ಹೆಂಗಾಗಿದೆ, ಈ ಎಲ್ಲ ಮಾನದಂಡಗಳು ಇಟ್ಟುಕೊಂಡು 7th ಶೆಡ್ಯೂಲ್. ಬಟ್ 71 ಜನಗಣತಿ ಪ್ರಕಾರ ಮಾಡಿದ್ರೆ ಈ ಅನ್ಯಾಯ ಆಯ್ತದೆ. ಇವ್ರೇನು ಮಾಡ್ತಾರೆ, 15ನೇ ಹಣಕಾಸಿನ ಆಯೋಗದಲ್ಲಿ 2011ನೇ ಜನಗಣತಿಯನ್ನು ಗಣನೆ ತಗೊಂಡು ಮಾಡ್ತಾರೆ. ಸೊ ಹಂಗಾಗಿ ಇವೆಲ್ಲ ಸ್ಪಂದಿಸ್ತದೆ ಬಿಡ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಕರ್ನಾಟಕ ರಾಜ್ಯದ ಹಿತವನ್ನು ಕಾಪಾಡಬೇಕು. ಇಡೀ ದೇಶದ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೀಬೇಕು, ಮತ್ತೆ ಜನರ ಗಮನವನ್ನು ಸೆಳೀಬೇಕು. ನನಗೆ ಇನ್ನೂ ಹೋಪ್ಸ್ ಇದೆ. 16ನೇ ಹಣಕಾಸಿನ ಆಯೋಗ ಈಗಾಗಲೇ ಕಾನ್ಸ್ಟಿಟ್ಯೂಟ್ ಆಗಿದೆ. ಕಾನ್ಸ್ಟಿಟ್ಯೂಟ್ ಆಗಿ ಈಗ ಮೆಂಬರ್ಗಳು ಆಗಿದ್ದಾರೆ. ಅವರು ಬರಬೇಕು, ಇನ್ನು ಕರ್ನಾಟಕಕ್ಕೆ ಬರಬೇಕು, ಅದಿರಲಿ. ಬಟ್ ಈ ಅನ್ಯಾಯ ಮುಂದುವರಿಬಾರದಲ್ಲ, ಅನ್ಯಾಯ ಸರಿಪಡಿಸ್ತಕ್ಕಂಥ ಕೆಲಸ ಮಾಡಬೇಕಲ್ಲ ಕೇಂದ್ರ ಸರ್ಕಾರ. ಅದರಿಂದ ನನಗೆ ವಿಶ್ವಾಸ ಇದೆ. ನಾನು ವಿಶ್ವಾಸ ಕಳ್ಕೊಂಡಿರೋವನ್ನಲ್ಲ. ಶ್ವೇತಪತ್ರನೂ ಹೊರಡಿಸ್ತೀವಿ. ಯಾಕೆ ನಾವು ಬಜೆಟ್ ಮಂಡಿಸಿದ ಮೇಲೆ ಶ್ವೇತಪತ್ರನೂ ಹೊರಡಿಸ್ತೀವಿ. ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್, ಬಜೆಟ್ ಇಟ್ ಸೆಲ್ಫ್ ಇಸ್ ಎ ವೈಟ್ ಪೇಪರ್. ಬಜೆಟ್ ಇಟ್ ಸೆಲ್ಫ್ ಇಸ್ ಎ ವೈಟ್ ಪೇಪರ್. ಬಟ್ ಆದರೂ ಶ್ವೇತಪತ್ರ ಹೊರಡಿಸ್ತೀವಿ.